4ನೆಯ ಲಾ, ಆಲ್ವೇಸ್ ಸೇ ಲೆಸ್ ದೆನ್ ನೆಸಸರಿ. ಯಾವಾಗಲೂ ಅವಶ್ಯಕತೆಗಿಂತ ಕಡಿಮೆ ಮಾತಾಡಿ. ಎಷ್ಟು ಜಾಸ್ತಿ ಮಾತಾಡ್ತಿರೋ ಅಷ್ಟು ನೀವು ಸಾಮಾನ್ಯರಾಗ್ತೀರ. ಅದೇ ನೀವು ಲಿಮಿಟೆಡ್ ಆಗಿ ತುಂಬ ಕಡಿಮೆ ಶಬ್ದ ಯೋಚಿಸಿ ಮಾತಾಡ್ತೀರ ಅಂದರೆ ನಿಮ್ಮ ನೆಕ್ಸ್ಟ್ ಮೂವ್ ಜನರಿಗೆ ಅರ್ಥ ಆಗಲ್ಲ. ಜಾಸ್ತಿ ಮಾತಾಡ್ತಾಯಿದ್ರೆ ಏನಾಗುತ್ತೆ ಅಂದರೆ ನಮ್ಮ ಮೂರ್ಖತನದ ಮಾತುಗಳು ಹೊರಬೀಳ್ತವೆ. ಎಷ್ಟೋ ಸಲ ನಾವು ಮಾತಾಡೋಂತಹ ಶಬ್ದ ಎದುರಿಗಿದ್ದವರಿಗೆ ಪ್ರಾಫಿಟ್ ಆಗ್ಬೋದು, ನಮಗದು ಅಪಾಯ ಆಗಬಹುದು. ಜಾಸ್ತಿ ಮಾತಾಡಿದಷ್ಟು ನಿಮ್ಮ ವ್ಯಾಲ್ಯೂ, ಗೌರವ ನೀವೇ ಕಡಿಮೆ ಮಾಡ್ಕೊಂಡಾಗುತ್ತೆ. ನೀವು ವಟ ಮಾತಾಡ್ತಿರ್ತೀರ ಅಂದರೆ ಈ ಪವರ್ನ ಯೂಸ್ ಎಲ್ಲಿ ಮಾಡಿದಾಗತ್ತೆ. ಪವರ್ ಅಂದರೆ ಏನು? ಸಸ್ಪೆನ್ಸ್. ಏನೂ ಗೊತ್ತಿಲ್ಲ, ಯಾರೋ ಬಂದರು ಪೂರ್ತಿ ನಮ್ಮನ್ನು ನಾಶ ಮಾಡಿ ಹೋಗಿಬಿಟ್ರು, ಒಂದೂ ಅರ್ಥ ಆಗಿಲ್ಲ. ನೀವು ವಟ ಮಾತಾಡ್ತಾಯಿದ್ರೆ, ಅವಶ್ಯಕತೆಗಿಂತ ಜಾಸ್ತಿ ಮಾತಾಡ್ತಿದ್ರೆ ನಿಮ್ಮ ವ್ಯಾಲ್ಯೂ ನೀವೇ ಕಡಿಮೆ ಮಾಡ್ಕೊಂಡಾಗತ್ತೆ. ಈ ಅರ್ಥಕ್ವೇಕ್, ಸುನಾಮಿ ಇವಕ್ಕೆಲ್ಲ ಪವರ್ ಯಾಕೆ? ಇವು ಯಾವಾಗ ಬರ್ತಾವೋ ಗೊತ್ತಿರಲ್ಲ, ಬಂದರೆ ಎಲ್ಲ ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತೆ. ಮುಂಚೆ ನಾವು ಕೆಲವೊಂದು ಪ್ರಿಡಿಕ್ಷನ್ ಮಾಡಬಹುದು, ಆದರೆ ಎಕ್ಸಾಕ್ಟ್ಲಿ ಹೀಗೆ ಆಗುತ್ತೆ ಅಂತ ಹೇಳಿಕ್ಕಾಗಲ್ಲ. ಹಾಗಾಗಿ ನಾವು ತಯಾರಿ ಮಾಡ್ಕೋತೀವಿ, ಹೆದರ್ತೀವಿ. ಸೈಲೆನ್ಸ್ ಈಸ್ ಸೋ ಮಚ್ ಪವರ್ಫುಲ್. ಜನ ಜಾಸ್ತಿ ಯಾವುದಕ್ಕೆ ಹೆದರ್ತಾರೆ ಗೊತ್ತಾ? ಸೈಲೆನ್ಸಿಗೆ, ಮೌನಕ್ಕೆ. ಎದುರಿಗಿದ್ದವರು ಸುಳ್ಳು ಮಾತಾಡ್ತಾಯಿದ್ದಾರೆ ಅಂದರೆ ನಾನೇನು ಮಾಡ್ತೀನಿ ಅಂದರೆ ಒಂದು ಪ್ರಶ್ನೆ ಕೇಳ್ತೀನಿ, ಸೈಲೆಂಟ್ ಆಗ್ತೀನಿ. ನೀನು ಈ ರೀತಿ ನಡ್ಕೊಂಡ ಗ್ಯಾಪ್ ಕೊಡ್ತೀನಿ, ಸ್ಪೇಸ್ ಕೊಡ್ತೀನಿ. ಆ ಗ್ಯಾಪಲ್ಲೇ ಅವರು ಎಷ್ಟೊಂದು ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆವಾಗ ಗೊತ್ತಾಗುತ್ತೆ ಸರಿ ಯಾವುದು ತಪ್ಪು ಯಾವುದು ಅಂತ. ಸೈಲೆನ್ಸ್, ಇಂಟೆಲಿಜೆನ್ಸ್ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿ. ಡೈಲಿ ಒಂದು 10 ನಿಮಿಷ 20 ನಿಮಿಷ ನೀವು ಸೈಲೆಂಟಾಗಿ ಕೂತ್ಕೊಳ್ಳಿಕ್ಕೆ ಬಂದರೆ, ಮೊಬೈಲ್ ಇಲ್ಲ, ಬುಕ್ಸ್ ಇಲ್ಲ, ನಿಮ್ಮ ಅಕ್ಕಪಕ್ಕ ಯಾರೂ ಇಲ್ಲ, ಸೈಲೆಂಟಾಗಿ ಕೂತ್ಕೊಳ್ಳಿ, ಏನೂ ಮಾಡಬೇಡಿ. ಅದನ್ನು ನೀವು ಮೆಡಿಟೇಷನ್ ಆದರೂ ಅಂದ್ಕೊಳ್ಳಿ, ಒಟ್ಟಾರೆ ಮಾಡಿ. ನೀವು ಸೈಲೆಂಟಾಗಿದ್ದಾಗ ಆವಾಗ ಬರೋಂತಹ ಡಿಸಿಷನ್, ನಿರ್ಧಾರ ತುಂಬ ಪವರ್ಫುಲ್ ಆಗಿರುತ್ತೆ. ಸ್ವಾಮಿ ವಿವೇಕಾನಂದ್, ಡಾಕ್ಟರ್ BR ಅಂಬೇಡ್ಕರ್, ಮಾರ್ಕ್ ಜುಗರ್ಬರ್ಗ್, ಇಲಾನ್ ಮಸ್ಕ್, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಮಹಾತ್ಮ ಗಾಂಧಿ ಇವರೆಲ್ಲರಲ್ಲೂ ಒಂದು ಕಾಮನ್, ಸಾಮಾನ್ಯ ಏನು ಗೊತ್ತಾ? ದ್ಯಾಟ್ ಈಸ್ ಸೈಲೆನ್ಸ್. ಮಾತಾಡಬೇಕಾದ್ರೆ ಯೋಚಿಸಿ ಮಾತಾಡಿ. ಯಾಕಂದರೆ ಒಂದು ಸಲ ನೀವು ಮಾತಾಡಿದ್ರಿ, ಆ ಮಾತನ್ನ ವಾಪಸ್ ತೊಗೊಳಿಕ್ಕಾಗಲ್ಲ. ನಿಮ್ಮ ಮಾತಿಂದ ಯಾರ ಮನಸ್ಸಾದರೂ ನೋವು ಪಟ್ಟಿರ್ಬೋದು, ಅಥವಾ ನಿಮ್ಗೆ ಯಾರಾದರೂ ಅವ್ರ ಮಾತಿಂದ ನೋವು ಮಾಡಿರ್ಬೋದು. ಆ ನೋವು ಇವತ್ತಿಗೂ ನಿಮ್ಮಲ್ಲಿರುತ್ತೆ, ಆ ಮಾತು ಇನ್ನೂ ನೆನಪಿರುತ್ತೆ. ನನಗೂ ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ 2-3 ನೆಗೆಟಿವ್ ಮಾತುಗಳು ಇನ್ನೂ ಮನಸ್ಸಲ್ಲೇ ಹಾಗೇ ನಾಟಿದೆ. ಅರ್ಧ ತುಂಬಿದ ಕೊಡನೇ ಜಾಸ್ತಿ ತುಳ್ಕೋದು. ತುಂಬಿದ ಕೊಡ ಯಾವತ್ತು ನೀವು ಬುದ್ಧಿವಂತರಿದ್ದೀರಾ? ಫೇಲ್ ಮಾಡಿ. ತುಂಬಿದ ಕೊಡ